ನಮಸ್ಕಾರ ವಿದ್ಯಾರ್ಥಿಗಳೇ, ಎಜುವೇದ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಎರಡು ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟು ಇವತ್ತಿಗೆ ತಕ್ಕನಂಗೆ ಎಲ್ಲರೂ ಕೂಡ ಡೌಟಲ್ಲಿದ್ದೀರಾ. ಒಂದು ವೆರಿಫಿಕೇಷನ್ ಸ್ಲಿಪ್ಪು, ಇನ್ನೊಂದು ಕ್ಲಾಸ್ 8 to F ಅಂದಿರೋದ್ರ ಬಗ್ಗೆ ಎರಡು ಕೂಡ ಮಾತಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಾರೆ ಫಸ್ಟ್ ಟೈಮು, ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸರಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು, ಈಗಾಗಲೇ ನಿಮ್ಮೊಂದು ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ಯಾವುದೇ ಥರನದಾಗಿ ಒಂದು ಕೋಟ KCETಗೆ ತಕ್ಕನಾಗಿ ಇವತ್ತು ಒಂದೇನಾದರೂ ಅಪ್ಡೇಟ್ ಬರಬೇಕಿತ್ತು. ಈಗಾಗಲೇ ಮಧ್ಯಾಹ್ನ 12:30 ಆಗೈತೆ. ಸೊ ಇನ್ನೂ ಕೂಡ ಮುಂದೆ ಬರ್ಬೋದು. ಇವತ್ತು ಸಾಯಂಕಾಲ ಮಟ್ಟಿಗೆ ಏನಾದರೂ ಡೈರೆಕ್ಟರ್ ಅಥವಾ ಏನಾದರೂ ಹೇಳ್ಬೋದು, ಬಂದಾಗ ಹೇಳ್ತೀನಿ. ಓಕೆ, ಬಟ್ ಇವಾಗ ಸದ್ಯಕ್ಕಂತೂ ಏನಿದೆ ಅಂತಂದರೆ ಯಾವುದೇ ಥರದ ಅಪ್ಡೇಟ್ ಅಂತೂ ಇಲ್ಲ. ಬಟ್ ಮೇನಾಗಿ ಇವತ್ತು ಎರಡು ಥಿಂಗ್ಸ್ ನಡೀತದ, ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಆ್ಯಂಡ್ ನಿನ್ನೆ ನೈಟಿಂದನೂ ಕೂಡ ಭಾಳಷ್ಟು ಗೊಂದಲದಲ್ಲಿರೋದು ಕ್ಲಾಸ್ 8 to F. ಓಕೆ, ಮೊದಲು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡ್ಬಿಡ್ತೀನಿ. ನಿಮಗೆ ಡೈರೆಕ್ಟರ್ ಹೇಳಿದಾರ ಯಾರೆಲ್ಲ ಈಗ 1 2 3 4 ಈ 4 ದಿನದಲ್ಲಿ ಯಾರೆಲ್ಲ ನೀವು ಆನ್ಲೈನ್ ಎಡಿಟಿಂಗ್ ಮಾಡ್ಕೊಂಡಿದ್ರು ಅಥವಾ ನಿಯರ್ ಹೋಗ್ಬಿಟ್ಟು ನಿಮ್ಮ PU ಕಾಲೇಜಲ್ಲಿ ಹೋಗ್ಬಿಟ್ಟು ಕೆಲವೊಂದಿಷ್ಟು ಕ್ಲೇಮ್ಡ್ ಮಾಡ್ಕೊಂಬಂದಿದ್ರು, ಇವತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಓಕೆ, ಅದಕ್ಕೋಸ್ಕರ ನೀವು ಕೆಲವೊಂದಿಷ್ಟು ಹುಡುಗರು ಕೇಳ್ತಾರೆ, ನಾವು ಎಲ್ಲಿ ಡೌನ್ ಮಾಡ್ಕೋಬೇಕು, ಲಿಂಕ್ ಎಲ್ಲಿದೆ, ಹೊಸ ಲಿಂಕ್ ಬಿಡ್ತಾರೆ ಅದನ್ನು ನೋಡಿ. ನಿಮ್ಗೆ ಯಾವುದೇ ಥರದ ಹೊಸ ಲಿಂಕ್ ಬಿಡಲ್ಲ. ಇನ್ ಕೇಸ್ ಲಿಂಕ್ ಬಿಟ್ಟರು ಕೂಡ ಅದೇ ಲಿಂಕ್ನ ವಾಪಸ್ ನಿಮ್ಮ ವೆಬ್ಸೈಟಲ್ಲಿ ಬಂದುಬಿಟ್ಟು UGC 2025 ಹಾಕ್ತಾರೆ. ಈಗಾಗಲೇ ಇಲ್ಲಿ ಬಿಟ್ಟಿದ್ದು ನೋಡಿ. ಯಾರಿಗೆಲ್ಲ ಅಂತಂದರೆ ಈಗ ಯಾರೆಲ್ಲ ಹುಡುಗರು ಓಕೆ ಕ್ಲಾಸ್ A ಆ್ಯಕ್ಚುಲಿ ಎಲ್ಲ ಒಂದು ಸ್ಟೂಡೆಂಟು ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಆನ್ಲೈನಲ್ಲೇ ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದೆಯಲ್ವ UGC 2025 ಪರಿಶೀಲನಾ ಸ್ಲಿಪ್ ಡೌನ್ ಲಿಂಕ್ ಅಂತ ಇದೆಯಲ್ವ, ಅದು ಕ್ಲಿಕ್ ಮಾಡ್ಕೊಂಡು ನೀವೇ ಮಾಡ್ಕೋಬೇಕಂತಂದ್ರೆ ಸೇಮ್ ಈಗಾಗಲೇ ಒಂದು ಟೈಮ್ ಡೌನ್ ಮಾಡ್ಕೊಂಡಿದ್ರು ನೋಡಿರಿ, ಅದೇ ರೀತಿಯಾಗಿ ಬಂದುಬಿಟ್ಟು ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ ಆ್ಯಂಡ್ ಅದೇ ರೀತಿಯಾಗಿ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೊಟ್ಬಿಟ್ಟು ಇದು ಯೂಸಿಂಗ್ OTP ಬೇಸ್ಡ್ ಬರ್ತದೆ, ಒಂದು OTP ಹಾಕ್ಕೊಂಡು ಆಮೇಲೆ ಟಿಕ್ ಮಾಡಿಕೊಂಡು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದು. ಅದ್ರಲ್ಲಿ ನಿಮ್ದು ಎಲ್ಲನೂ ಕೂಡ ಕೆಲವೊಂದಿಷ್ಟು ಹುಡುಗರು ಕ್ಲೇಮ್ ಇರಲಾರ್ದು ಮಾಡ್ಕೊಂಡಿರ್ತಾರೆ. ಅಂದರೆ ಕೆಲವೊಂದಿಷ್ಟು ಹುಡುಗರು ಯಾರೆಲ್ಲ PU ಕಾಲೇಜ್ಗೆ ವಿಸಿಟ್ ಕೊಟ್ಟಿದ್ರು ಅಥವಾ ಆನ್ಲೈನ್ ಎಡಿಟಿಂಗ್ ಮಾಡ್ಕೊಂಡಿದ್ರು, ಅದೆಲ್ಲನೂ ಕೂಡ ಸರಿಯಾಗಿ ಅಂದರೆ ಕರೆಕ್ಟಾಗಿ ಬಂದಿರ್ತದೆ. ಇನ್ ಕೇಸ್ ಯಾರೆಲ್ಲ ಎಡಿಟ್ ಮಾಡ್ಕೊಂಡಿಲ್ಲ, ನಿಮ್ದು ಆ್ಯಸ್ ಯೂಶ್ವಲ್ ಓದ್ಸರ್ತಿ ಯಾವ ಇತ್ತು ಅದೇ ರೀತಿ ಕಾಣಿಸುತ್ತೆ. ಈಗ ಇನ್ನೂ ಕೂಡ ನಿಮಗೆ ಆ್ಯಕ್ಚುಲಿ ಏನಂತಂದರೆ ಇನ್ನೂ ಕೂಡ ಚೇಂಜ್ ಆಗಿರಲಿಕ್ಕಿಲ್ಲ. ಮೇ ಬಿ ಇನ್ ಕೇಸ್ ಆಯ್ತಪ್ಪ ಅಂದರೆ ಅಂದರೆ ಅಪ್ಡೇಟ್ ಮಾಡಿದಾರಂತ ಅರ್ಥ. ಮೇ ಬಿ ಅಂತಂದರೆ ಇವಾಗ ಈವ್ನಿಂಗ್ ಮೇಲೆ ನೀವು ಡೌನ್ ಮಾಡ್ಕೋರಿ, ಅಥವಾ ಕಡೆಯಿಂದ ಏನಾದರೂ ಒಂದು ಟ್ವಿಟ್ಟರಲ್ಲಿ ಆಯಿತು ಅಥವಾ ವೆಬ್ಸೈಟಲ್ಲಿ ಆಯಿತು, ನಿಮ್ಗೆ ಇದ್ರ ತಕ್ಕನ ಅಪ್ಡೇಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಇವತ್ತು ಅವರಿಂದ ಸ್ಲಿಪ್ನ ಹೊಸದಾಗಿ ಏನು ಮಾಡ್ಬೋದು, ಡೌನ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಓಕೆ, ಡೈರೆಕ್ಟರ್ ನಿಮ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದರು, ನಿಮ್ಮ ಸ್ಲಿಪ್ನ 5ನೇ ತಾರೀಕು. ಓಕೆ, ಗೊತ್ತಿರುವಾಗ 5ನೇ ತಾರೀಕು ಏನು ಮಾಡ್ಕೊರಿ ನೀವು. ಅಂದರೆ 1ನೇ ತಾರೀಕು ಇನ್ ಕೇಸ್ ಏನಾದರೂ ನೀವು ಹೋಗ್ಬಿಟ್ಟು ಎಡಿಟ್ ಮಾಡ್ಕೊಂಡ್ರೆ 1ನೇ ತಾರೀಕೆ ಅಲ್ಲ, 2ನೇ ತಾರೀಕು ಮಾಡ್ಕೊಂಡಿದ್ರೆ 2ನೇ ತಾರೀಕೆ ಅಲ್ಲ, 1 to 4 ಕೂಡ ಕಂಪ್ಲೀಟಾಗಿ ನಿಮಗೆ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ. 5ನೇ ತಾರೀಕು ಏನು ಮಾಡ್ತೀವಿ, ನಿಮಗೆ ಸ್ಲಿಪ್ನ ಡೌನ್ ಮಾಡ್ಕೊಳ್ಳೋಕೆ ಬಿಡ್ತೀವಿ ಅಂತ ಹೇಳಿದ್ರೆ, ಇದೇ ಒಂದು ಲಿಂಕಲ್ಲಿ ಇವತ್ತು ಈವ್ನಿಂಗ್ ಮೇಲ್ಗಡೆ ಅಥವಾ ಈಗಾಗಲೇ ಯಾರಿಗಾದ್ರೂ ಕೆಲವೊಂದಿಷ್ಟು ಹುಡುಗರಿಗೆ ಚೇಂಜ್ ಆಗಿತ್ತು ಅಂತಂದರೆ ಅಪ್ಡೇಟ್ ಆಗಿರುತ್ತೆ ಅಂತ ಅರ್ಥ. ನೀವೆಲ್ಲರೂ ಕೂಡ ಮಾಡ್ಕೋಬೋದು. ಎಲ್ಲರೂ ಕೂಡ ಒನ್ ಟೈಮ್ ಚೆಕ್ ಮಾಡ್ಕೊಂಡು ನೋಡಿ. ಇಲ್ಲ ಈವ್ನಿಂಗ್ ಸಾಯಂಕಾಲ ನಿಮ್ಗೆ ಗೊತ್ತಿರುವಾಗಿ ಕೇದವ್ರು ಯಾವಾಗಲೂ ಕೂಡ ಸಾಯಂಕಾಲನೇ ಏನು ಮಾಡ್ತಾರೆ ಅಂತಂದರೆ ತಮ್ಮದು ಎಲ್ಲನೂ ಕೂಡ ತಮ್ಮ ಡಾಟಾ ಏನಿದೆ ಎಲ್ಲನೂ ಕೂಡ ತೊಗೊಂಡು ಇವು ಸಾಯಂಕಾಲ ಫಿಕ್ಸ್ಡ್ ಮಾಡ್ತಾರೆ. ಸೊ ಹಂಗಾಗಿ ನೀವು 6 ಗಂಟೆ ಅಥವಾ 7 ಗಂಟೆ ಅಥವಾ 8 ಗಂಟೆ ಸುಮಾರು ಏನಾಗುತ್ತೆ ನಿಮ್ಮೊಂದು ಅಪ್ಡೇಟ್ ಆಗುತ್ತೆ, ಇಲ್ಲೊಂದು ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ಅಷ್ಟೊತ್ತಿಗೆ ಕೇದವ್ರು ಏನಾದರೂ ಒಂದು ಅಪ್ಡೇಟ್ ಮಾಡ್ತಾರೆ, ನಾನು ನಿಮ್ಗೆ ತಿಳಿಸ್ತೀನಿ. ಓಕೆ, ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕಂಫರ್ಮ್ ಆಯ್ತು ಅನ್ಕೊಳ್ತೀನಿ. ಓಕೆ, ಇನ್ನೊಂದು 2ನೇದು ಏನಂತಂದರೆ ಈಗ ಯಾರೆಲ್ಲ ಈಗ ಹುಡುಗರು ನಿನ್ನೆ ನೈಟಿಂದ ವೆರಿಫಿಕೇಷನ್ ಸ್ಲಿಪ್ ಏನಾದರೂ ಬರ್ತೈತೆ ಅಂತ ಚೆಕ್ ಮಾಡ್ಕೊಳಕ್ಕೆ ಡೌನ್ ಮಾಡ್ಕೊತಿದ್ದಾರೆ. ಅಲ್ಲಿ ಕ್ಲಾಸ್ A ಬದಲಿಗೆ ಏನಾಗ್ತಿದೆ ಅಂತಂದರೆ ಎಲ್ಲ ಹುಡುಗರಿಗೆ F ಅಂತ ಬರ್ತದೆ. ಓಕೆ, ಹೌದಲ್ವಾ? ಖಂಡಿತವಾಗ್ಲೂ ಕೂಡ ಬೇಕಾದ್ರೆ ಕಮೆಂಟ್ ಹಾಕಿ. ಯಾಕಂದರೆ ಭಾಳಷ್ಟು ಹುಡುಗರು ಅದೇ ರೀತಿ ಆಗಿದೆ ಅಲ್ಲ ಅಂತಂದು. ಅಂದರೆ ಕ್ಲಾಸ್ A ಬದಲಿಗೆ F ಬಂದಿತ್ತಂತಂದರೆ ನಿಮ್ಮ ಸಮಸ್ಯೆ ಯಾವುದೇ ರೀತಿ ನಿಮ್ಮ ತಪ್ಪಲ್ಲ. ಓಕೆ, ಏನಂತಂದರೆ ಆ್ಯಕ್ಚುಲಿ ಕಡೆಯಿಂದ ಕೆಲವೊಂದು ಟೈಮ್ ಈ ರೀತಿ ಆಗ್ತಾ ಇರ್ತದೆ. ಇವತ್ತು ಈವ್ನಿಂಗ್ ಹೇಳಿದ್ನಲ್ವಾ, ಎಲ್ಲರೂ ಕೂಡ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕ್ಕೆ ಯಾರು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ರು ನೋಡ್ರಿ, ಅವರೆಲ್ಲರೂ ಕೂಡ ಡೌನ್ ಮಾಡ್ಕೊಳ್ಳೋಕೆ ಬಿಟ್ಟಾಗ ನೀವು ಒಂದು ಟೈಮ್ ಡೌನ್ ಮಾಡ್ಕೊರಿ. ನಿಮ್ಗೆ ಏನಾಗುತ್ತೆ ಅಂದರೆ ಅವಾಗ ಯಥಾ ಪ್ರಕಾರ ಸೇಮ್ ಕ್ಲಾಸ್ ಏನಂತ ಇರ್ತದೆ. ಸ್ವಲ್ಪ ಸ್ವಲ್ಪ ಸಾಫ್ಟ್ವೇರ್ ಏನೋ ಸ್ವಲ್ಪ ಏರ್ಫೇರ್ ಆಗ್ತಿರ್ತದೆ ಇವಾಗ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಓಕೆ, ಸರಿ. ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಏನಾದರೂ ಒಂದು ಕೇದವ್ರು ಬಿಟ್ಟೇ ಬಿಡ್ತಾರೆ. ಈಗ ಸದ್ಯಕ್ಕೆಂದ್ರೂ ವೆಬ್ಸೈಟಲ್ಲಿ ಯಾವುದೇ ರೀತಿ ಒಂದು ಅಪ್ಡೇಟ್ ಇಲ್ಲ. ಈವನ್ ಟ್ವಿಟರಲ್ಲೂ ಕೂಡ ಅದ್ರ ತಕ್ಕಂಗೆ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಓಕೆ, ಇವತ್ತು ನಾಳೆ ಸಂಡೇ ಇದೆ ಅಂತ ಭಯಪಡ್ಲಿಕ್ಕೆ ಹೋಗಬೇಡಿ. ನಮ್ಮ ಕೇದವರು ಸಂಡೇನೂ ಕೂಡ ಕೆಲಸ ಇರ್ತದೆ, ಎಲ್ಲನೂ ಕೂಡ ಆನ್ಲೈನ್ ನಡೆಸ್ತಾ ಇರ್ತಾರೆ. ಸೊ ಹಂಗಾಗಿ ಬಟ್ ಇವತ್ತೇ ಸ್ಯಾಟರ್ಡೇ ಇದೆ. ಸೊ ಇವತ್ತು ಈವ್ನಿಂಗ್ ಮೇಲ್ಗಡೆ ಪಕ್ಕ 6 ಗಂಟೆ 7 ಗಂಟೆ 8 ಗಂಟೆಗೆ ಏನಾದರೂ ನಿಮಗೆ KAದಲ್ಲಿ ಅಪ್ಡೇಟ್ ಮಾಡ್ತಾರೆ. ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೂಡ ಬಿಡ್ತಾರೆ ಅವರು. ಓಕೆ, ಅಂದರೆ ಇನ್ ಕೇಸ್ ಇವತ್ತಿಲ್ಲಪ್ಪ ಎಡಿಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ತೀನಿ ಅಂತಂದರೆ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಅಂದರೆ ಎಡಿಟಿಂಗ್ ನಿನ್ನೆ ಮುಗಿದೈತೆ, ಇವತ್ತು ಏನಪ್ಪ ಎಕ್ಸ್ಟೆಂಡೆಡ್ ಮಾಡ್ಬೋದು. ಅಂದರೆ ಕೆಲವೊಂದಿಷ್ಟು ಹುಡುಗರು ಆಗಿಲ್ಲ ಅಂತಂದು ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ರು, ಹಂಗಾಗಿ ಎಕ್ಸ್ಟೆಂಡೆಡ್ ಕೂಡ ಮಾಡ್ಬೋದು. ಯಾಕಂದರೆ ಇನ್ನೂ ಕೂಡ ನಿಮ್ಮ ಕೌನ್ಸಿಲಿಂಗ್ ಅಂದರೆ ಆಗೋಕ್ಕೆ ಲೇಟ್ ಇದೆ ಅಲ್ವಾ. ಎಡಿಟ್ ಮಾಡೋಕ್ಕೆ ಇನ್ನೂ 1-2 ದಿನ ಟೈಮ್ ಹೆಚ್ಚಿಗೆ ಕೊಡ್ಬೋದು. ಅಥವಾ ಇವತ್ತೇ ಸ್ಲಿಪ್ ಇನ್ನೊಂದು ಟೈಮ್ ಡೌನ್ ಮಾಡ್ಕೊಂಬಿಡ್ರಿ, ಯಾರೆಲ್ಲ ಎಡಿಟ್ ಮಾಡ್ಕೊಂಡಿದ್ರೆ 4 ದಿನ ಅಂತಂದು ಅದನ್ನೂ ಕೂಡ ಹೇಳ್ಬೋದು. ಆ್ಯಂಡ್ ಅದೇ ತಕ್ಕನಂಗೆ ಕ್ಲಾಸ್ A to F ಬಗ್ಗೆ ಅದರ ಬಗ್ಗೆ ಅದು ಆ್ಯಕ್ಚುಲಿ ಅದು ಸಮಸ್ಯೆನಲ್ಲ. ಕ್ಲಾಸ್ A to F ಅಂದರೆ ಬಂದವ್ರಿಗೆ ಕ್ಲಾಸ್ A ಅಂತ ಬರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇನ್ ಕೇಸ್ F ಇದ್ರೂ ಕೂಡ ನಿಮ್ದೇನೋ ಅದಕ್ಕೆ ಏನೂ ಆಗೋದಿಲ್ಲ, ಆಯಿತಾ? ನಿಮಗೇನು ಕೂಡ ಕೌನ್ಸಿಲಿಂಗ್ ಎಫೆಕ್ಟನ್ನು ಬೀಳಲ್ಲ. ಓಕೆ, ಸರಿ. ಇದಿಷ್ಟು ಮಾತಾಡಬೇಕಾಗಿತ್ತು. ಹುಡುಗರು ಗಾಬರಿಲಿದ್ದರೆ ಹಂಗಾಗಿ ಹೇಳಕ್ಕೆ ಬಂದೆ. ಚಾನಲ್ ನೋಡ್ತಾರೆ, ಈವ್ನಿಂಗ್ ಪಕ್ಕ ಏನಾದರೂ ಒಂದು ಅಪ್ಡೇಟ್ ಬರ್ತದೆ. ಬಾಯ್.